ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ಗುರು ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಪರಾಶಕ್ತಿಯೊಂದಿಗೆ ಶಿಷ್ಯನ ಸಂಬಂಧವು ಸ್ಥಾಪಿತವಾಯಿತೆಂಬುದನ್ನು ದೀಕ್ಷೆಯು ಸೂಚಿಸುತ್ತದೆ. ಆ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಶಿಷ್ಯನ ಗ್ರಹಣ ಶಕ್ತಿಯು ಬೆಳೆದಷ್ಟು ಪ್ರಮಾಣದಲ್ಲಿ ತನ್ನಷ್ಟಕ್ಕೆ ತಾನೇ ಹರಿದು ಬರಲು ಆರಂಭವಾಗುವುದು. ಇನ್ನು ಗಾಢವಾದ ಸಂಬಂಧವನ್ನು ಸ್ಥಾಪಿಸುವುದು ಗುರುವಿನ ಶಕ್ತಿ ಸಾಮರ್ಥ್ಯಗಳನ್ನು ಅವಲಂಬಿಸಿರುವುದು. ಅದರಿಂದ ಇದಕ್ಕಾಗಿ ಶ್ರೇಷ್ಠ ದರ್ಜೆಯ ಗುರುವು ಬೇಕು. ಒಮ್ಮೆ ಇಂಥ ಗಾಢವಾದ ಸಂಬಂಧವು ಸ್ಥಾಪಿತವಾಯಿತೆಂದರೆ ಶಿಷ್ಯನು ಮುಕ್ತನಾಗುವವರೆಗೂ ಅದು ಮುಂದುವರಿಯುವುದು. ಇಂಥ ಪರಿಸ್ಥಿತಿಯಲ್ಲಿ ಮುಕ್ತಿಯು ಅನೇಕ ಜನ್ಮಗಳ ಅನಂತರ ದೊರೆಯುವ ಸಂಗತಿಯಾಗಿ ಉಳಿಯಲಾರದು. ವಸ್ತುಸ್ಥಿತಿ ಎಂದರೆ ಉಚ್ಚಕೋಟಿಯ ಗುರುವಿನಿಂದ ಶಿಷ್ಯನು ಮೇಲೆ ಹೇಳಲಾದಂತೆ ನಿಜವಾದ ಅರ್ಥದಲ್ಲಿ ದೀಕ್ಷೆ ಹೊಂದಿದುದಾದರೆ ಆ ಸಂಬಂಧವನ್ನು ಕಡಿದುಕೊಳ್ಳುವ ಸಂದರ್ಭವೇ ಬರಲಾರದು. ಆದರೆ ಸ್ವಾರ್ಥವನ್ನು ಸಾಧಿಸಲು ದೀಕ್ಷೆಯ ಅಣಕವನ್ನು ಮಾಡುವ ಕಸುಬುದಾರ ಗುರುಗಳ ವಿಷಯದಲ್ಲಿ ಮಾತ್ರ ವ್ಯಾಕುಲ ಪಡಬೇಕಾದುದೇ. ಆದುದರಿಂದ ಶಿಷ್ಯನನ್ನು ಕೊನೆಯವರೆಗೂ ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳಲು ಅವರು ಗುರುವಿನ ಸಂಬಂಧವನ್ನು ಕಡಿದುಕೊಳ್ಳುವ ವಿಚಾರವು ಒಮ್ಮೆಯಾದರೂ ಶಿಷ್ಯನ ತಲೆಯಲ್ಲಿ ಸುಳಿದುದಾದರೆ ಆತನು ನರಕ ಭಾಜನಾಗುವನೆಂದು ಭಗವದಾದೇಶವಿರುವುದಾಗಿ ಸಾರುವರು. ಅಜ್ಞಜನತೆಯು ಅದನ್ನು ಪರಮಸತ್ಯವೆಂದು ನಂಬಿ ಗುರುವನ್ನು ಅಸಂತೋಷಪಡಿಸುವ ಯಾವುದಾದರೊಂದು ಕಾರ್ಯದ ಆಲೋಚನೆ ಮಾತ್ರದಿಂದ ನಡುಗುವರು. ಆದ ಕಾರಣ ಗುರುಗಳ ಎಲ್ಲ ಬಗೆಯ ಅತ್ಯಾಚಾರಗಳಿಗೂ ಸ್ಮರಣೆಯಿಂದ ವಶರಾಗಲು ಯತ್ನಿಸುವರು. ನಮ್ಮ ಶಾಸ್ತ್ರಗಳಲ್ಲಿ ಇಂಥ ಬಗೆಯ ಸೂಚನೆಯು ಕೂಡ ದೊರೆಯಲಿಕ್ಕಿಲ್ಲವೆಂದು ನನಗೆ ವಿಶ್ವಾಸವಿದೆ. ಇದು ಕೇವಲ ಈ ಧರ್ಮಗುರುಗಳ ಚಾತುರ್ಯ ಮಾತ್ರ. ಯಾವನೊಬ್ಬ ಮನುಷ್ಯನಿಗೆ ಎಂದಾದರೂ ತಾನು ಸರಿಯಾದ ಗುರುವನ್ನು ಆರಿಸಿಕೊಳ್ಳುವುದರಲ್ಲಿ ತಪ್ಪು ಮಾಡಿರುವೆನೆಂದು ಎನಿಸಿದ ಪಕ್ಷದಲ್ಲಿ ಅಥವಾ ಗುರುವಿನ ಯೋಗ್ಯತೆ ಸಾಮರ್ಥ್ಯಗಳನ್ನು ಕುರಿತು ತಪ್ಪು ವಿವೇಚನೆ ಮಾಡಿರುವೆನೆಂದು ತಿಳಿದ ಪಕ್ಷದಲ್ಲಿ ಅಂಥ ಪ್ರತಿಯೊಬ್ಬನಿಗೂ ಗುರುವಿನ ಸಂಬಂಧವನ್ನು ಕಡಿದುಕೊಳ್ಳಲು ಜನ್ಮಸಿದ್ಧ ಅಧಿಕಾರವಿದೆ ಎಂದು ನನ್ನ ಮತ. ಇಷ್ಟೇ ಅಲ್ಲ, ತಾನು ದೊರಕಿಸಿಕೊಂಡ ಸ್ಥಿತಿಗಿಂತ ಮುಂದಕ್ಕೆ ತನ್ನನ್ನು ಕರೆದೊಯ್ಯಲು ಗುರುವಿಗೆ ಸಾಮರ್ಥ್ಯವಿಲ್ಲವೆಂದು ತಿಳಿದು ಬಂದರೆ ಮತ್ತೊಬ್ಬ ಗುರುವನ್ನು ಹುಡುಕಿಕೊಳ್ಳಲು ಆತನು ಸ್ವತಂತ್ರನಾಗಿದ್ದಾನೆ. ಏತದ್ವಿರುದ್ಧ ಪ್ರಾಮಾಣಿಕ ಗುರುವು ತಾನಾಗಿಯೇ ಶಿಷ್ಯನ ಪ್ರಗತಿಯು ಯಾವ ರೀತಿಯಲ್ಲಿಯೂ ಕುಂಠಿತವಾಗಬಾರದೆಂಬ ದೃಷ್ಟಿಯಿಂದ ಮುಂದುವರೆದ ಇನ್ನೊಬ್ಬ ಗುರುವನ್ನು ಆರಿಸಲು ಶಿಷ್ಯನಿಗೆ ಹೇಳಿಕೊಡಬೇಕು. ಇದು ನಿಜವಾಗಿಯೂ ನಿಸ್ವಾರ್ಥ ಗುರುವಿನ ಪವಿತ್ರ ಕರ್ತವ್ಯವಾಗಿದೆ. ತನ್ನೊಂದಿಗೆ ಸಂಬಂಧವನ್ನು ಕಳೆದುಕೊಳ್ಳುವ ಅನುಜ್ಞೆಯನ್ನು ಗುರು ಸ್ವಾರ್ಥದಿಂದ ಪ್ರೇರಿತನಾಗಿ ನಿರಾಕರಿಸುವುದಾದರೆ ಶಿಷ್ಯನು ಅದನ್ನು ಲಕ್ಷಿಸದೆ ತಕ್ಷಣ ಅವನಿಂದ ದೂರನಾಗಿ ಮತ್ತೊಬ್ಬನನ್ನು ಹುಡುಕಿಕೊಳ್ಳಬೇಕು. ಶಿಷ್ಯನು ಈ ರೀತಿ ಮಾಡಕೂಡದೆಂದು ಯಾವ ಧಾರ್ಮಿಕ ಅಥವಾ ನೈತಿಕ ನಿಯಮವೂ ತಡೆಗಟ್ಟುವುದಿಲ್ಲ. ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ದೀಕ್ಷೆ ಅನ್ನೋದು ಏನು ಅಂದರೆ ಭಗವಂತನಿಗೂ ಭಕ್ತನಿಗೂ ಮಧ್ಯ ಒಂದು ಸಂಬಂಧವನ್ನು ಸ್ಥಾಪಿಸ್ತದೆ. ಅಂಥ ಸ್ಥಿತಿಯೊಳಗೆ ಏನಂದರೆ ಆಧ್ಯಾತ್ಮಿಕ ಶಕ್ತಿ ಶಿಷ್ಯನ ಒಂದು ಗ್ರಹಣ ಶಕ್ತಿ ಯಾವ ರೀತಿ ಬೆಳೀತಾ ಹೋಗ್ತದೆ, ಅದೇ ಒಂದು ಪ್ರಮಾಣದೊಳಗೆ ಆಧ್ಯಾತ್ಮಿಕ ಶಕ್ತಿ ಕೂಡ ತನ್ನಷ್ಟಕ್ಕೆ ತಾನೇ ಹರಿದು ಬರಲಿಕ್ಕೆ ಶುರುವಾಗ್ತದೆ. ಇನ್ನು ಗಾಢವಾಗಿರುವಂಥ ಸಂಬಂಧ ಸ್ಥಾಪಿಸೋದೇನಿದೆಯಲ್ಲ, ಅದು ಗುರುವಿನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಅವಲಂಬಿಸಿರ್ತದೆ ಅಂತ ಹೇಳ್ತಾ ಇದ್ದಾರೆ ಬಾಬೂಜಿ ಮಹಾರಾಜರು. ಅದಕ್ಕಾಗಿ ಶ್ರೇಷ್ಠ ದರ್ಜೆಯ ಗುರು ಬೇಕು. ಅಂದರೆ ತನ್ನಲ್ಲಿರುವಂತಹ ಯೋಗಿಕ ಶಕ್ತಿಯನ್ನು ಶಿಷ್ಯನಲ್ಲಿ ಹರಿದು ಬರುವಂತೆ ಮಾಡಲಿಕ್ಕೆ ಆ ಗುರುವು ಶ್ರೇಷ್ಠ ಸದ್ಗುರು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಸರಿಗೆ ಇಂಥ ಗಾಢವಾಗಿರುವಂತಹ ಸಂಬಂಧ ಸ್ಥಾಪಿತ ಆಯಿತು ಅಂತಂದರೆ ಶಿಷ್ಯ ಮುಕ್ತಿಯನ್ನು ಹೊಂದುವವರೆಗೂ ಅದು ಹಾಗೆಯೇ ಮುಂದುವರಿತಾ ಇರ್ತದೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಮುಕ್ತಿ ಹೊಂದೋದು ಅನೇಕ ಜನ್ಮಗಳ ಅನಂತರ ಅಂಥೇಳಿ ಏನೋ ಒಂದು ವಿಚಾರ ಇದೆಯಲ್ಲ, ಅದು ಇನ್ನು ಮುಂದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಉಚ್ಚಕೋಟಿ ಗುರು ಸಿಕ್ಕಿದ್ದಾನೆ ಅಂದಮೇಲೆ ಶಿಷ್ಯನ ಮೇಲೆ ಆತನ ಒಂದು ಅಪಾರವಾದಂತಹ ಕೃಪೆ ಹರಿತಾ ಇದೆ ಅಂತಂದಾಗ
ಆತ ನಿಜವಾದಂತಹ ಒಂದು ಅರ್ಥದೊಳಗೆ ದೀಕ್ಷೆಯನ್ನು ಹೊಂದಿದ್ದಾನೆ ಅಂತಂದಾಗ ಈ ಸಂಬಂಧ ಗಾಢ ಆಗ್ತಾ ಹೋದಂಗೆಲ್ಲ ಏನಾಗತ್ತೆ, ಮುಕ್ತಿ ಅನ್ನೋದು ಎಷ್ಟೋ ಜನ್ಮಗಳ ಸಂಗತಿ ಆಗಲ್ಲ, ಅದು ಈ ಜನ್ಮದಲ್ಲೇ ಸಾಧ್ಯ ಆಗತ್ತೆ. ಆದರೆ ಸ್ವಾರ್ಥವನ್ನು ಸಾಧಿಸಲಿಕ್ಕೆ ದೀಕ್ಷೆ ಒಂದು ಕಾರಣ ಇಟ್ಕೊಂಡು ಈ ಕಸಬುದಾರ ಗುರುಗಳು ಏನು ಮಾಡ್ತಾರೆ, ಶಿಷ್ಯರನ್ನು ತಮ್ಮ ಹಿಡಿತದೊಳಗೆ ಇಟ್ಕೋಬೇಕು ಅಂತನೋರು ಶಿಷ್ಯರನ್ನು ಕೊನೆಯವರೆಗೂ ಗುರುವಿನ ಸಂಬಂಧವನ್ನು ಕಡ್ಕೊಳ್ಬಾರ್ದು ಅನ್ನೋಂಥ ಒಂದು ವಿಚಾರ ಏನಿದೆಯಲ್ಲ ಅವನ ತಲೆಯಲ್ಲಿ ಬೇರೂರಿಸ್ಬಿಟ್ಟಿರ್ತಾರೆ. ಈ ಥರ ನೀನೇನಾದರೂ ಮಾಡಿದೆ ಅಂತಂದರೆ ನಿನಗೆ ನರಕ ಪ್ರಾಪ್ತಿ ಆಗತ್ತೆ, ನೀನು ನರಕಕ್ಕೆ ಹೋಗ್ತೀಯ, ಇದು ಭಗವಂತನ ಆದೇಶ ಅಂಥೇಳಿ ಅವರನ್ನು ಹೆದರಿಸ್ತಾರೆ. ಇದರಿಂದ ಏನಾಗತ್ತೆ, ಪಾಪ ತಿಳಿದೇ ಇರುವಂಥ ಜನಗಳೇನೆಂದರೆ ಇದನ್ನು ನಂಬಿಬಿಟ್ಟು ಇದೇ ಪರಮಸತ್ಯ ಅಂತ ತಿಳ್ಕೊಂಬಿಟ್ಟು ಅವರು ಆ ಗುರುವಿಗೆ ಒಂದು ಅಸಂತೋಷಪಡಿಸುವಂತಹ ಯಾವ ಒಂದು ಕೆಲಸವನ್ನೂ ಅವ್ರು ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಗುರುವು ಏನು ಹೇಳ್ತಾನಲ್ಲ ಅದನ್ನೆಲ್ಲನೂ ಅನುಸರಿಸ್ತಾ ಹೋಗ್ತಾರೆ. ಅದು ಒಂದೊಂದು ಸರಿ ಅತ್ಯಾಚಾರಗಳಿಗೂ ಸೇರಣೆಯಿಂದ ವಶರಾಗಲಿಕ್ಕೆ ಪ್ರಯತ್ನ ಪಡ್ತಾರೆ. ನೋಡಿ ಯಾವ ಥರ ಇದು ಬಹಳ ಒಂದು ದುಃಖಮಯವಾದಂತಹ ವಿಚಾರಮಯವಾದಂತಹ ವಿಷಯ ಇದು. ಆದರೆ ನಮ್ಮ ಶಾಸ್ತ್ರಗಳೊಳಗೆ ಇಂಥ ವಿಷಯ ಆಗಲಿ ಇಂಥ ಸೂಚನೆ ಆಗಲಿ ಎಲ್ಲೂ ಇಲ್ಲ. ನೋಡಿ, ಇದು ಜನರನ್ನು ಯಾವ ರೀತಿ ವಂಚನೆ ಮಾಡೋದು ಅಂತ ನಾವು ಚೆನ್ನಾಗಿ ಅರ್ಥಕೋಬೇಕಾಗಿರುವಂಥ ವಿಷಯ ಇದು. ಇದೆಲ್ಲ ಏನು ಅಂದರೆ ಕೇವಲ ಈ ಧರ್ಮಗುರುಗಳ ಒಂದು ಚಾತುರ್ಯ ಅಷ್ಟೇ. ಯಾಕೆಂದರೆ ಯಾವನೊಬ್ಬ ಮನುಷ್ಯನಿಗಾಗಲಿ ತಾನು ಆಯ್ದುಕೊಂಡಿರುವಂತಹ ಗುರು ಏನಿದ್ದಾನಲ್ಲ, ಅಂದರೆ ಆರಿಸ್ಕೊಂಡಿರುವಂತಹ ಗುರು ಸರಿ ಇಲ್ಲ ನನಗೆ ಅಂತ ಅನಿಸಿದ ಕೂಡಲೇ ಅವನನ್ನು ಬಿಟ್ಟು ಬಿಡುವಂತಹ ಅಧಿಕಾರ ಇದೆ. ಈ ರೀತಿ ಅವನು ಯಾವ ಒಂದು ಅತ್ಯಾಚಾರಗಳಿಗೂ ವಶನಾಗಲಿಕ್ಕೆ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಧೈರ್ಯದಿಂದ ನನಗೆ ಈ ಗುರು ಸರಿಯಾದಂಥ ಮಾರ್ಗ ತೋರಿಸ್ತಾ ಇಲ್ಲ ಅಂತ ಯಾವಾಗ ಅನಿಸ್ತು ಅಂದರೆ ತಟ್ಟಂತ ಬಿಟ್ಟೇ ಬಿಡಬೇಕು. ಇನ್ನು ಆತನ ಸಾಂಗತ್ಯಕ್ಕೆ ಹೋಗಬಾರ್ದು. ಅಷ್ಟೇ ಅಲ್ಲದೆ ಏನು ಅಂದರೆ ತಾನು ಆಧ್ಯಾತ್ಮಿಕ ಹಾದಿನಲ್ಲಿ ಈಗಿರುವಂತಹ ಗುರು ಏನು ಸ್ಥಿತಿಗಳನ್ನು ಕೊಟ್ಟಿದ್ದಾನೆ ಅದಕ್ಕಿಂತಲೂ ಇನ್ನೂ ನಾನು ಹೆಚ್ಚಿನದು ಪಡಿಬೇಕಾಗಿದೆ. ಆದರೆ ಈ ಗುರುವಿಂದ ಅದು ಸಾಧ್ಯ ಇಲ್ಲ ಅಂತ ಯಾವಾಗ ಅನಿಸಿದಾಗ ಇನ್ನೂ ಹೆಚ್ಚಿನ ಶ್ರೇಣಿಯ ಗುರುವನ್ನು ಅರಸಿ ಹೋಗಲಿಕ್ಕೆ ಆ ಶಿಷ್ಯನಿಗೆ ಎಲ್ಲ ರೀತಿಯಿಂದಲೂ ಹಕ್ಕಿದೆ. ಅದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಕಾರಣ ಶಿಷ್ಯರಾದಂಥವರು ಗುರುಗಳನ್ನು ಆಯಿಸ್ಕೊಳ್ಳಿಕ್ಕೆ ಸ್ವತಂತ್ರರಾಗಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಏನು ಅಂದರೆ ಪ್ರಾಮಾಣಿಕವಾಗಿರುವಂಥ ಗುರು ಏನು ಮಾಡ್ತಾನೆ ಅಂದರೆ ತನ್ನ ಬಳಿ ಎಷ್ಟು ವಿದ್ಯೆ ಇದೆಯೋ ಅದನ್ನು ಶಿಷ್ಯನಿಗೆ ಹೇಳಿಕೊಟ್ಟು ಆ ಶಿಷ್ಯ ಅದನ್ನೆಲ್ಲನೂ ಪಡ್ಕೊಂಡಿದ್ದಾನೆ, ಅವನಿನ್ನೂ ಮುಂದಕ್ಕೆ ಹೋಗಲಿಕ್ಕೆ ಅವನಲ್ಲಿ ಜಿಜ್ಞಾಸೆ ಇದೆ ಅಂತ ಯಾವಾಗ ತಿಳಿದು ಬರುತ್ತೆ ಆವಾಗ ಆ ಗುರು ಆ ಶಿಷ್ಯನನ್ನು ಇನ್ನೂ ಉನ್ನತ ಶ್ರೇಣಿಯ ಗುರುವಿನ ಬಳಿ ವಿದ್ಯಾರ್ಜನೆಗಾಗಿ ಕಳಿಸಿಕೊಡ್ತಾನೆ. ಇದು ನಮ್ಮ ವೇದ ಉಪನಿಷತ್ತುಗಳ ಕಾಲದಲ್ಲೆಲ್ಲ ನಾವು ಚೆನ್ನಾಗಿ ಕಾಣಬಹುದು. ಈಗಿನ ನಮ್ಮ ಒಂದು ವಿದ್ಯಾ ವ್ಯವಸ್ಥೆ ಏನಿದೆ ಅಲ್ಲ ಅದರಲ್ಲೂ ಅಷ್ಟೇ. ಈಗ ಒಂದು LKG ಆದ ಕೂಡಲೇ ಮತ್ತು UKG ಹೋಗೋದು, ಅಲ್ಲಿಂದ 1, 2, 3, 10 ಅದಾದ ನಂತರ ಮತ್ತು PUC ಅದಾದ ನಂತರ ಡಿಗ್ರಿ ಅದಾದ ನಂತರ ಮತ್ತು ಮಾಸ್ಟರ್ ಡಿಗ್ರಿ ಅದಾದ ನಂತರ PhD. ಈ ಥರ ಅಂದರೆ ಒಂದು ಗುರುವಿನ ಹತ್ರನೇ ಪಾಠ ಕಲ್ತ್ಕೊತ ಕೂಡಲ್ಲ. ಅದೇ ರೀತಿ ಬ್ರಹ್ಮಜ್ಞಾನವೂ ಅಷ್ಟೇ. ಅದನ್ನು ಬಾಬೂಜಿ ಮಹಾರಾಜರು ಹೇಳ್ತಾ ಇದ್ದಾರೆ. ಯಾವಾಗ ಗುರು ನಿಸ್ವಾರ್ಥಿಯಾಗಿರ್ತಾನೋ ಆವಾಗ ಅಂತಹ ಗುರುವಿನ ಒಂದು ಪವಿತ್ರ ಕರ್ತವ್ಯ ಏನು ಅಂದರೆ ಆ ಶಿಷ್ಯನನ್ನು ಹೆಚ್ಚಿನ ಒಂದು ಜ್ಞಾನೋಪಾರ್ಜನೆ ಸಲುವಾಗಿ ಶ್ರೇಷ್ಠವಾದಂತಹ ಗುರುವಿನ ಬಳಿ ಕಳಿಸಿಕೊಳ್ಳೋದು. ಅದಕ್ಕೆ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಸ್ವಾರ್ಥದಿಂದ ಪ್ರೇರಿತನಾಗಿರುವಂತಹ ಗುರು ಏನಂದರೆ ಅವನು ಶಿಷ್ಯರನ್ನು ಬಲಿಪಶುಗಳನ್ನಾಗಿ ಮಾಡ್ತಾನೆ. ಅಂಥ ಗುರುವನ್ನು
ಶಿಷ್ಯನು ತಕ್ಷಣ ಅವನಿಂದ ದೂರ ಹೊರಟು ಹೋಗಬೇಕು, ಬೇರೆಯವನನ್ನು ಹುಡುಕೋಬೇಕು. ಶಿಷ್ಯನ ಈ ರೀತಿ ಮಾಡಿಕೊಡ್ದು ಅಂಥೇಳಿ ಯಾವ ಒಂದು ಧಾರ್ಮಿಕ ಅಥವಾ ನೈತಿಕ ನಿಯಮ ಕೂಡ ತಡೆಗಟ್ಟುವುದಿಲ್ಲ ಅಂತ. ಕಾರಣ ಮಿತ್ರರೇ, ಬಾಬೂಜಿ ಮಹಾರಾಜರಂತಹ ಗುರುಗಳು ನಮಗೆ ಸಿಕ್ಕಿರೋದ್ರಿಂದ ನಮಗೆ ಈ ಸಮಸ್ಯೆನೇ ಇಲ್ಲ. ನಾವು ನಿಜವಾಗ್ಲೂ ಪುಣ್ಯಜೀವಿಗಳು ಅಂತ ಹೇಳಬೇಕು. ಕಾರಣ ಈಗ ಈ ಒಂದು ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ನಾವೆಲ್ಲರೂ ಧ್ಯಾನದ 3 ಸಿಟ್ಟಿಂಗ್ಗಳನ್ನು ಬೈಠಕ್ಗಳನ್ನು ತಗೊಂಡಿದ್ದೀವಿ. ಅಂದರೆ ನಾವು ದೀಕ್ಷೆಯನ್ನು ತಗೊಂಡಿದ್ದೀವಿ, ಪಡ್ಕೊಂಡಿದ್ದೀವಿ, ಗುರುವಿನೊಟ್ಟಿಗೆ ಸಂಬಂಧವನ್ನು ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ಈಗೇನು ಬೇಕಾಗಿದೆ, ನಮ್ಮ ಗ್ರಹಣ ಶಕ್ತಿ ಅನ್ನೋದು ಬೆಳಿಬೇಕಾಗಿದೆ. ಬೆಳೆದು ಆತನಲ್ಲಿರುವಂತಹ ಸಂಬಂಧ ಇನ್ನೂ ನಿಕಟವಾಗಬೇಕಾಗಿದೆ. ಆತನ ಕಡೆಯಿಂದ ನಾವು ಆ ಆಧ್ಯಾತ್ಮಿಕ ಶಕ್ತಿಯನ್ನು ಹರಿದು ಬರುವ ಥರ ನಮ್ಮ ಪಾತ್ರತೆಯನ್ನು ಬೆಳೆಸ್ಕೊಳ್ಳಬೇಕು. ಅದು ನಾವು ಇಂದಿನ ಸತ್ಸಂಗದಲ್ಲಿ ತಿಳ್ಕೊಂಡಿರುವಂತಹ ವಿಷಯ. ಕಾರಣ ಮಿತ್ರರೇ, ಇಲ್ಲಿಗೆ ಇವತ್ತಿನ ಸತ್ಸಂಗನ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.